ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ವಾ ಯೋನಿದು ಈ ವಯಸ್ಸಿನಾಗೆ ನೀನ್ ಹಿಂಗ ಆಟದ ಗೀಳ್ ಹತ್ತಿಸ್ಕೊಂಡ್ರೆ ಸಂದಾಕಿರಲ್ಲ. ಕಣ್ ಯೋನ್ ಆಗ್ಬೇಡ ರೀ. ನೀವ್ ಪಕ್ಕದಾಗೆ ಕುಂತಿದ್ದೀರಿ, ನೀವಾದ್ರೂ ಹೊಸಿ ಯೋಳದಲ್ವಾ? ಯೋಟ್ ಹೇಳಿದ್ರು ಅತ್ತಮ್ಮ ಮಾತೆ ಕೇಳಕ್ಕಿಲ್ಲ ಬಂಗಾರ. ಇದೊಂದು ಆಟ ಬಂಗಾರು, ಆಮೇಲೆ ಫೋನ್ ಮುಟ್ಟಕ್ಕಿಲ್ಲ. ಯೋನು ಬೇಕಾನಿಲ್ಲ ಕೊಡ. ಏನೋ ಬೇಜಾರ್ ಕಳಿ ಅಂತ ಹೇಳ್ಕೊಟ್ರೆ ಅತ್ತಮ್ಮ ಆಡ್ದಂಗೆ ಮನೆ ಕೊಟ್ಟವ್ರಂಗ ಆಡ್ತಾರೆ. ಸ್ನೇಹವ್ರೆ ಅಬ್ಬ, ಸ್ನೇಹವ್ರಲ್ಲಿ ನಂಗೊತ್ತು. ಎಲ್ಲೋ ರಜೆ ಇಷ್ಟೊತ್ತರೆಗೂ ಸ್ವರ್ಗ ಕಟ್ಕೊಂಡಿದ್ದೆ, ಎಲ್ಲೋದ್ಲೋ ಗೊತ್ತಿಲ್ಲ. ಅವ್ವ ಇತ್ತೀಚೆಗೆ ನಿನ್ ಚೇಷ್ಟೆ ಅತಿ ಆಯ್ತು ನೋಡ. ಅವ ಎಲ್ಲೋರವ್ರು? ಯಾಕ್ಲಾ? ಅವಾಗಿಂದ ಹುಡುಕ್ತಾ ಏನವ, ಎಲ್ಲೋರನ್ನು ಕಾಣ್ತಾನೆ ಇಲ್ಲ. ನೀನ್ ಏನ್ರಿ ಎಲ್ಲವಳೆ ಅಂತ ನೀನೇ ಹೇಳ್ಬೇಕು. ನಮ್ಮನ್ ಕೇಳಿದ್ರೆ ಏನ್ ದೊರೆ? ಮನೆನಾಗಿಲ್ಲ ಅಂದ್ರೆ ಇಲ್ಲೇ ಎಲ್ಲ ಹೋಗಿರ್ತಾಳೆ ಬುಡ್ಲಾ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಏನೋ ಪುಟ್ಟಕ್ಕನ ಮನೆ ಕಡೆ ಹೋಗಿರ್ಬೇಕು, ಬತ್ತಳ್ ಬಿಡ್ದವ್ರೆ. ಈಗ ಅವಳಿದ್ ಯೋನ್ ಆಗ್ಬೇಕಾಗಿತ್ತು. ಹೊಸ ಉಡ್ದಪ್ಪಕ್ಕೆ ಹುಡುಗರ ತಗೊಂಡ್ಬರ್ಬೇಕಲ್ವೇ, ಅದಕ್ಕೆ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಾಯ್ತು. ಈ ದಿನ ನೀನ್ ಮುನ್ಸ್ಕೊಂಡು ಆಟ ಆಡಿಸ್ತಿದ್ದೆ, ಈಗ ನೀನ್ ಹೆಂಡ್ರು ಆಟ ಆಡಿಸ್ತಾವಳೆ. ಅದಕ್ಕೆ ದೊರೆ ಹೆಂಡ್ತೀರ್ನ ಇದ್ರ ಹಾಕೋಬಾರ್ದು ಅಂತ ಹೇಳೋದು. ನಾನ್ ನೋಡು ನಿಮ್ಮ ಹೇಳ್ದಂಗೆಲ್ಲ ಹೆಂಗ್ ಕಲ್ಲ ಆಡಿಸ್ತೀನಿ, ನನ್ ನೋಡಿ ಕಲ್ತ್ಕೊಳ್ಳ. ರೀ ಸುಮ್ಕೆ ಮಾತ್ ಕೇಳ್ದೆ ಬಂಗಾರ. ಇವ್ರು ನನ್ಕಿಂತ ಸಾನೆ ಕೋಪ ಬರ್ಸ್ಬಿಡ್ತಾರೆ. ನಾವ್ ಆಚೆ ಹೋಗೋದವಾಗ ಹೊಸಗೆ ಏನಾರು ತಗೊಬರೋದು ಅವಾಗ. ಯೋನ ಮುಖ್ಯವಾದ ಇಸ್ತಿಯ ಬಂದಿರ್ತದೆ, ಅದಕ್ಕೆ ಹೋಗಿರ್ತಾಳೆ. ಅದಕ್ಕೆ ಯಾಕ್ಲ ಹಿಂಗ್ ಕೋಪ ಮಾಡ್ಕತ್ತೀಯ? ಅವಳು ಬಂದ್ಮ್ಯಾಕೆ ಹೋದ್ರಾಯ್ತು ಬಿಡು. ಅವ್ರು ಬರೋಷ್ಟಾಗೆ ಬಾಕ್ಲ ಹಾಕಿರ್ತೈತೆ, ಬಾಕ್ಲ ಮುಂದೆ ನಿಂತ್ಕೊಂಡು ನೀನ್ ಬಾಯಿ ಬಿಟ್ಕೊಂಡದ. ಅತ್ತೆಗೆ ತಕ್ಕನ ಸೊಸೆ, ಸೊಸೆಗೆ ತಕ್ಕನದ ಅತ್ತೆ. ನವ ಬತ್ತ ಬತ್ತ ನಿನ್ ಸದ್ರ ತಾನೇ ಆಯ್ತು. ಅಯ್ಯ ಈಗ ನಾನ್ ಯೋನ್ ಮಾಡ್ದೆ ಅಂತ ಹಿಂಗ್ ಹೇಳೋಯ್ತಾನೆ. ಸೊಸೆನ ವಹಿಸ್ಕೊಂಡು ಮಾತಾಡ್ದಿಯಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಹೋಯ್ತಾವನೆ. ಅದ್ ಸರಿ, ಸ್ನೇಹ ನಿಂಗೂ ಹೇಳಿಲ್ವಾ? ಇಲ್ಲವ, ಆದ್ರೆ ನಂಗೂ ಹೇಳಿಲ್ಲ ಅಂತ ಹೇಳಿದ್ರೆ ಇವ್ನು ಇದ್ದಿದ್ದು ಕುಂದಾಡ್ತಾನೆ ಅಂತ ಅಲ್ಗೆ ಇಲ್ಗೆ ಅಂತ ಸುಮ್ಕೆ ಸುಳ್ಳು ಹೇಳ್ದೆ ಆಟೆ. ಆದ್ರೂ ಯಾರಿಗೂ ಹೇಳ್ದಂಗೆ ಈ ಸ್ನೇಹ ಎಲ್ಲೂ ಆಗವಳೆ ಅಂತ. ಅಮ್ಮ, ಇವತ್ತು ರಾತ್ರಿ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಯ್ಯೋ, ನಾನು ಎಲ್ಲೂ ಅಲಿಯಕ್ಕೆ ಹೋಗ್ತಿಲ್ಲ. ಇವತ್ತು ಹೊಸು ಬರ್ತ್ಡೇ, ಹೋಗಿ ವಿಶ್ ಮಾಡಿ ಒಂದು ಗಿಫ್ಟ್ ಕೊಟ್ಟು ಮಗುನೂ ಹೊಸನೂ ಇವತ್ತು ರಾತ್ರಿ ಮನೆಗೆ ಕರ್ಕೊಂಡ್ಬರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನೀನು ಫೋನ್ ಮಾಡಿ ವಿಶ್ ಮಾಡೋಕೆ ಹೋಗ್ಬೇಡ. ಏನಾದರೂ ವಿಷಯ ಗೊತ್ತಾದರೆ ಎಲ್ಲ ಪ್ಲ್ಯಾನ್ ಹಾಳಾಗೋಗುತ್ತೆ, ಸರಿನಾ? ನಾನು ಅಲ್ಲೇ ಹೋಗಿ ನೀವು ಫೋನ್ ಮಾಡಿಕೊಡ್ತೀನಿ, ಅವಾಗ ವಿಶ್ ಮಾಡು. ಸರಿ, ಬಾಯ್. ಚಂದ್ರು ಅಣ್ಣ ಊರಿಗೆ ಬಂದಿದ್ರು, ಮುಂಬೈಲಿದ್ದೀನಿ ಅಂತ ವಸು ಹತ್ರ ಸುಳ್ಳು ಹೇಳಿದ್ದಾರೆ. ಇವತ್ತ ಸುಳ್ಳಿನ ಹಿಂದೆ ಇರೋ ಸತ್ಯನ ಬಯಲ್ ಮಾಡ್ಲೇಬೇಕು. ಕಂಟಿ ಅವ್ರು ಫೋನ್ ಮಾಡ್ತಿದ್ದಾರೆ, ಬೆಳಿಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ. ತೆಗಿಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಹಲೋ, ಹೇಳಿ. ರೀ, ಎಲ್ರಿ ಇದ್ದೀರಾ? ನಾನು ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ತೆಗಿಬೇಕಲ್ವೇ? ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಆಚೆ ಬಂದಿದ್ದೀರಿ, ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ನನಗಿಂತ ಮುಖ್ಯ ಕೆಲಸನಾ?
ರೀ ನೀವ್ ಎಲ್ಲೇ ಇದ್ರು ಈಗ್ಲೇ ಬನ್ನಿ. ನಾನು ನೆನ್ನೆ ಹೇಳಿದ್ ಮರ್ತಾಯ್ತಾ ನಿಮ್ಗೆ? ಒಂದ್ ಮುಖ್ಯವಾದ ಕೆಲ್ಸ ರೀ, ಮುಗಿಸ್ಕೊಂಡು ಬೇಗ ವಾಪಸ್ ಬಂದ್ಬಿಡ್ತೀನಿ, ಸರಿನಾ? ಸರಿ ಆಯ್ತು, ಎಲ್ಲಿದ್ರ ಅಂತಾನೆ ಹೇಳಿ, ನಾನೇ ಅಲ್ಲಿ ಬರ್ತೀನಿ. ರೀ ಪ್ಲೀಸ್, ಆಮೇಲೆ ಮಾತಾಡ್ತೀನಿ, ನಾನು ಬೇಗ ಬರ್ತೀನಿ. ಅಲ್ಲ ರೇ, ನನಗೂ ಹೇಳ್ದೆ ಹೋಗೋಂಥ ಮುಖ್ಯವಾದ ಕೆಲಸ ಯಾವುದು? ಯಾವ್ರೆ ಮೊದಲನೇ ಕಿತ ಅವನ ಮಾತನ್ನ ಮೀರಿ ಒಂದು ಕೆಲ್ಸಕ್ಕೆ ಕೈ ಹಾಕ್ತಿದ್ದೀನಿ, ನೀನೇ ಕಾಪಾಡಬೇಕು. ಅಕ್ಕ, ಇನ್ಮೇಲೆ ಈ ಬಾಳ್ ಕೆಲ್ಸ ನನ್ ಕೊಡ್ಬೇಡ. ಖಾಲಿ ಹಣ್ಣುಂಗೆ ಹೇಳು, ಬುಕ್ಕೆ ಎತ್ಕೊಂಡ್ಬಂದು ಭುಜ ಎಲ್ಲ ಬಿದ್ದೋಯ್ತು. ಸರಿ ಆಯ್ತು, ಇನ್ನೊಂದು ಕಿತ ನಾನೇ ತಕೊಂಬತ್ತೀನಿ. ನೀನ್ ಯಾಕಕ್ಕ ಹೋಯ್ತ್ಯಾ? ನೀನ್ ಓನರು, ಅದಕ್ಕೆ ಅಂತ ಗೂಳಿ ಸಾಕ್ದಂಗೆ ಖಾಲಿ ಹಣ್ಣು ಸಾಕಿಲ್ವಾ? ಇದನ್ನ ನೀನು ಅವ್ನು ಬಂದಾಗ ಹೇಳು, ನಿನ್ಗೈತೆ ಮಾರಿ ಹಬ್ಬ. ಖಾಲಿ ಹಣ್ಣ ಇಲ್ಲ ಅಂತಾನೆ ನಾನು ಇಷ್ಟೊಂದು ಡೈಲಾಗ್ ಹೊಡಿತಿರೋದು. ಇಬ್ರು ಸರಿಯಾಗಿದ್ದೀರಾ, ಒಬ್ಬ ಎಂಕ ಇನ್ನೊಬ್ಬ ಮಂಕ. ಇದೇನಪ್ಪ, ಇದೆಲ್ಲ ಡೆಲಿವರಿ ಮಾಡ್ಲಿಲ್ವಾ? ಅಕ್ಕ, ಯಾರೋ ಬೈಕಿಗೆ ಪೆಟ್ರೋಲ್ ಜೊತೆ ಡೀಸೆಲ್ ಮಿಕ್ಸ್ ಮಾಡಿದಾರಕ್ಕ. ಎಲ್ಲ ಎಡವಟ್ ಆಯ್ತು, ಗಾಡಿ ಕೈ ಕೊಡ್ತು. ಅದಕ್ಕೆ ಕರೆಕ್ಟ್ ಟೈಮ್ಗೆ ಡೆಲಿವರಿ ಕೊಡೋಕ್ಕಾಗಲಿಲ್ಲ ಅಕ್ಕ. ಅಕ್ಕ, ನಮ್ದೇ ಗಾಡಿ ಇದೆಯಲ್ಲ, ಅದನ್ನೇ ತಗೊಂಡೋಗಕ್ಕೆ ಹೇಳು. ಬೇರೆ ಗಾಡಿ ತೊಗೊಂಡೋಗಿದೆ ಅಕ್ಕ, ಆದರೆ ಕಸ್ಟಮರ್ಸ್ ಲೇಟ್ ಆಗಿದ್ದಕ್ಕೆ ಡೆಲಿವರಿ ತೊಗೊಳ್ಳಲ್ಲ ಅಂತ ಹೇಳಿದ್ರು. ಏನಪ್ಪ ನೀನು ಸರಿಯಾಗಿ ನೋಡ್ಕೊಳ್ಳೋದಲ್ವಾ? ಗಾಡಿ ಕೆಟ್ಟೋಗಿದ್ರೆ ನಾನೇನು ಮಾಡಲಿ ಅಕ್ಕ? ನಾಳೆ ಆ ಕಸ್ಟಮರು ಡೆಲಿವರಿನೇ ಬೇಡ ಅಂತ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಏನಕ್ಕ ಮಾಡೋದು? ನನ್ಗೂ ಅದೇ ಆತಂಕ ಆಯ್ತೈತೆ ಕಣ್ಲಾ. ಅಲ್ಲಪ್ಪ, ನೀನೊಂದ್ಕಿತ ಕೇಳ್ಕೊಳ್ಳೋದಲ್ವಾ? ಎಲ್ಲ ಥರ ಕೇಳ್ಕೊಂಡೆ ಅಕ್ಕ, ಏನೇ ಅಂದರೂ ಪಾರ್ಸಲ್ ಮುಟ್ಟಲ್ಲ ಅಂತ ಹೇಳಿದ್ರು. ಸಾರಿ ಅಕ್ಕ. ಪೆಟ್ರೋಲ್ ಗಾಡಿಗೆ ಡೀಸೆಲ್ ಮಿಕ್ಸ್ ಮಾಡಿರೋ ಅಯೋಗ್ಯ ಯಾರಿರ್ಬೋದಕ್ಕ? ಯಾರೋ ಗೊತ್ತಿಲ್ಲ ಚೋಟು, ಗಾಡಿ ಯಾವಾಗ್ಲೂ ಇಲ್ಲೇ ನಿಂತಿರ್ತೈತೆ. ದೊಡ್ಡದಾಗಿ ಬೆಳಿಬೇಕಾದ್ರೇನೆ ಇಂಥ ಸಣ್ಣ ಕೆಲ್ಸಗಳು ಮಾಡಕ್ಕೆ ಅಂತಾನೆ ಕಾಯ್ತಿರ್ತಾರೆ. ಅದ್ ಯಾರು ಮಾಡಿದ್ರೋ ಹೆಂಗ್ ಮಾಡಿದ್ರೋ ಒಂದು ಗೊತ್ತಾಯ್ತಾ ಇಲ್ಲ.